ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸುಮಾರು 1700 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಲಾಯಿತು. ಇಂದಿಗೂ ಆ ದೇವಾಲಯವನ್ನು ನೋಡಿದಾಗ ಪೀಪಲ್ ವಿಲ್ ಬಿ ಶಾಕ್ಡ್. ಆ ದೇವಾಲಯವೇ ಎಲ್ಲೋರಾದ ಕೈಲಾಸ ದೇವಾಲಯ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಮಾನವ ನಾಗರಿಕತೆಯ ಅದ್ಭುತ ಇಂಜಿನಿಯರಿಂಗ್ ಸಾಧನೆ. ಏಕೆಂದರೆ ಇಂದಿಗೂ ಕೈಲಾಸ ದೇವಾಲಯವು ವಿಶ್ವದ ಅತಿದೊಡ್ಡ ಏಕಶಿಲೆಯಲ್ಲಿ ನಿರ್ಮಾಣವಾಗಿದೆ. ಅಂದರೆ ಒಂದೇ ಬಂಡೆಯನ್ನು ಕೆತ್ತಿ ನಿರ್ಮಿಸಲಾದ ವಿಶ್ವದ ಅತಿದೊಡ್ಡ ಸ್ಮಾರಕ. ವೀಕ್ಷಕರೇ, ಇದನ್ನು ನಿರ್ಮಿಸಲು ಸುಮಾರು 10 ಅಂತಸ್ತಿನ ಕಟ್ಟಡದಷ್ಟು ಎತ್ತರ ಮತ್ತು ಒಂದು ಫುಟ್ಬಾಲ್ ಮೈದಾನದಷ್ಟು ವಿಸ್ತೀರ್ಣ ಹೊಂದಿದ್ದ ಸಂಪೂರ್ಣ ಬೆಟ್ಟವನ್ನೇ ಆಯ್ಕೆ ಮಾಡಲಾಯಿತು. ನಂತರ ಆ ಬೆಟ್ಟವನ್ನು ಮೇಲಿಂದ ಕೆಳಗೆ ಕೆತ್ತಲು ಆರಂಭಿಸಲಾಯಿತು. ಹೌದು, ಒಂದೊಂದೇ ಬಂಡೆಯನ್ನು ತೆಗೆದುಹಾಕುತ್ತಾ ಹೋದರು. ಕೊನೆಗೆ ಉಳಿದಿದ್ದು ಇಂದು ನಾವು ನೋಡುತ್ತಿರುವ ಈ ಅದ್ಭುತ ಕೈಲಾಸ ದೇವಾಲಯ. ಇದನ್ನು ನಿರ್ಮಿಸಲು ಸುಮಾರು 2 ಲಕ್ಷ ಟನ್ ಕಲ್ಲುಗಳನ್ನು ತೆಗೆದುಹಾಕಲಾಗಿದೆ. ಇಂದಿನ ದಿನಗಳಲ್ಲಿ ಅಷ್ಟೊಂದು ಕಲ್ಲುಗಳನ್ನು ಸಾಗಿಸಬೇಕೆಂದರೆ ಸುಮಾರು 11,000 ಟ್ರಕ್ಗಳು ಬೇಕಾಗುತ್ತವೆ. ಆದರೆ ಪ್ರಶ್ನೆ ಏನೆಂದರೆ, ಕೇವಲ ಸುತ್ತಿಗೆ ಮತ್ತು ಉಳಿಯಂಥ ಸರಳ ಸಾಧನಗಳನ್ನು ಬಳಸಿ ಇಷ್ಟೊಂದು ಬೃಹತ್ ದೇವಾಲಯವನ್ನು ಮನುಷ್ಯರು ಹೇಗೆ ನಿರ್ಮಿಸಿದರು? ಇದರ ಹಿಂದೆ ನಿಜವಾಗಿಯೂ ಏಲಿಯನ್ಗಳ ಕೈವಾಡವಿದೆ? ಮತ್ತು ತೆಗೆದುಹಾಕಲಾದ 2 ಲಕ್ಷ ಟನ್ ಕಲ್ಲುಗಳು ಎಲ್ಲಿಗೆ ಹೋದವು? ಇಷ್ಟು ದೊಡ್ಡ ಪ್ರಮಾಣದ ಕಲ್ಲಿನ ಕುರುಹು ಇಂದಿಗೂ ಏಕೆ ಸಿಕ್ಕಿಲ್ಲ? ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಎಲ್ಲೋರ ಗ್ರಾಮವಿದೆ. ಅಲ್ಲೇ ಈ ಭಗವಾನ್ ಶಿವನ ಭವ್ಯವಾದ ಕೈಲಾಸ ದೇವಾಲಯವಿದೆ. ನೀವು ಈಗ ನೋಡುತ್ತಿರುವ ಸಂಪೂರ್ಣ ಬೆಟ್ಟವನ್ನೇ ಕೆತ್ತಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೃಶ್ಯಗಳನ್ನು ನೋಡಿದರೆ ಈ ದೇವಾಲಯದ ಭವ್ಯತೆ ಎಷ್ಟಿದೆ ಎಂಬುದನ್ನು ಸುಲಭವಾಗಿ ಅರ್ಥವಾಗುತ್ತದೆ. ದೇವಾಲಯದ ಪ್ರವೇಶ ದ್ವಾರವಾದ ಗೋಪುರ, ಅದರ ನಂತರ ನಂದಿ ಮಂಟಪ, ಮುಂದೆ ಸಭಾ ಮಂಟಪ, ಮತ್ತೆ ಕೊನೆಯಲ್ಲಿ ಗರ್ಭಗುಡಿ, ಹಾಗೆ ದೇವಾಲಯದ 107 ಅಡಿ ಎತ್ತರದ ಶಿಖರ, ಮೂಲ ಬೆಟ್ಟದ ಎತ್ತರ ಎಷ್ಟಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇನ್ನು ದೇವಾಲಯದ ಕೆಳ ಭಾಗಗಳಲ್ಲಿ ಕೆತ್ತಲಾಗಿರುವ ಆನೆಗಳು ಇಡೀ ದೇವಾಲಯದ ಭಾರವನ್ನು ತಮ್ಮ ಬೆನ್ನಿನ ಮೇಲೆ ಹೊತ್ತಿರುವಂತೆ ಕಾಣುತ್ತವೆ. ಅದೇ ಕೆಳಭಾಗದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಅನೇಕ ಅದ್ಭುತ ದೃಶ್ಯಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ವೀಕ್ಷಕರು, ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಈ ದೇವಾಲಯವನ್ನು ನಿರ್ಮಿಸುವ ಸಮಯದಲ್ಲಿ ಒಂದೇ ಒಂದು ತಪ್ಪಿಗೂ ಕೂಡ ಅವಕಾಶ ಇರಲಿಲ್ಲ. ಏಕೆಂದರೆ ಒಮ್ಮೆ ಕಲ್ಲು ಹೆಚ್ಚು ಕೆತ್ತಿದರೆ ಅದನ್ನು ಮತ್ತೆ ಸೇರಿಸಲು ಸಾಧ್ಯವೇ ಇರಲಿಲ್ಲ. ಬಹುಶಃ ಇದೇ ಕಾರಣಕ್ಕೆ ಇಂದಿಗೂ ಅನೇಕ ಜನರು ಇಂಥ ದೇವಾಲಯವನ್ನು ಸಾಮಾನ್ಯ ಮನುಷ್ಯರು ನಿರ್ಮಿಸಲು ಸಾಧ್ಯವಿಲ್ಲ ಎಂದು ನಂಬುತ್ತಾರೆ. ಕೆಲವರು ಇದರಿಂದ ಏಲಿಯನ್ಗಳು ಇದ್ದರು ಎಂದು ಹೇಳುತ್ತಾರೆ. ಇನ್ನೂ ಕೆಲವರು ಇದು ದೈವಿಕ ಶಕ್ತಿಯುಳ್ಳ ಅತಿ ಮಾನವರ ಕೆಲಸ ಎಂದು ನಂಬುತ್ತಾರೆ. ಆದರೆ ಇದುವರೆಗೆ ಈ ಎಲ್ಲ ವಾದಗಳಿಗೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ದೊರೆತಿಲ್ಲ. ಬದಲಾಗಿ ನಮ್ಮ ಪುರಾತತ್ವ ಶಾಸ್ತ್ರಜ್ಞರು ಈ ದೇವಾಲಯವನ್ನು ಮನುಷ್ಯರು ನಿರ್ಮಿಸಿದ್ದಾರೆ ಎಂಬುದಕ್ಕೆ ಸ್ಪಷ್ಟವಾದ ಸಾಕ್ಷ್ಯಗಳನ್ನು ಕಂಡುಹಿಡಿದಿದ್ದಾರೆ. ದೇವಾಲಯದ ಗೋಡೆಗಳ ಮೇಲೆ ಇಂದಿಗೂ ಪ್ರಾಚೀನ ಉಳಿ ಮತ್ತು ಸುತ್ತಿಗೆ ಗುರುತುಗಳು ಕಾಣಿಸುತ್ತವೆ. ಯಾವುದೇ ಶಿಲ್ಪಗಳನ್ನು ಪರಿಶೀಲಿಸಿದಾಗಲೂ ಅವುಗಳನ್ನು ಆ ಕಾಲದ ಸಾಮಾನ್ಯ ಸಾಧನಗಳಿಂದಲೇ ಕೆತ್ತಲಾಗಿದೆ ಎಂಬುದು ದೃಢಪಟ್ಟಿದೆ. ಇದರ ಜೊತೆಗೆ ಏಲಿಯನ್ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಳ್ಳಿಹಾಕುವ ಮತ್ತೊಂದು ಪ್ರಮುಖ ಸಂಗತಿಯೂ ಇದೆ. ವಾಸ್ತವವಾಗಿ ಭಾರತದಲ್ಲಿ ಶಿಲೆಯನ್ನು ಕೆತ್ತಿ ನಿರ್ಮಿಸುವ ಸಂಪ್ರದಾಯ ಕೈಲಾಸ ದೇವಾಲಯಕ್ಕಿಂತ ಹಲವು ಶತಮಾನಗಳ ಹಿಂದೆಯೇ ಆರಂಭವಾಗಿತ್ತು. ಈ ಕಲೆಯನ್ನು ಅಭಿವೃದ್ಧಿಪಡಿಸಿದ್ದು ಯಾವುದೇ ಏಲಿಯನ್ಗಳಲ್ಲ, ನಮ್ಮದೇ ಪೂರ್ವಜರು. ಅನೇಕ ತಲೆಮಾರುಗಳ ಕಾಲ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಈ ಜ್ಞಾನವನ್ನು ಹಂಚಿಕೊಳ್ಳುತ್ತಾ ಈ ಕಲೆಯನ್ನು ಮತ್ತಷ್ಟು ಪರಿಪೂರ್ಣಗೊಳಿಸಿದರು. ಸುಮಾರು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನು ಸನ್ಯಾಸಿಗಳಿಗಾಗಿ ಬರಾಬರ್ ಗುಹೆಗಳನ್ನು ನಿರ್ಮಿಸಲು ಆದೇಶಿಸಿದನು. ಈ ಗುಹೆಗಳನ್ನು ಗ್ರಾನೈಟ್ ಬಂಡೆಯಲ್ಲಿ ಕೆತ್ತಲಾಗಿತ್ತು. ಅದರ ಒಳಭಾಗವನ್ನು ಕನ್ನಡಿಯಂತೆ ನಯವಾಗಿ ಹೊಳಪು ಮಾಡಲಾಗಿತ್ತು. ಗುಹೆಯ ಸಣ್ಣ ಬಾಗಿಲಿನಿಂದ ಸ್ವಲ್ಪ ಬೆಳಕು ಒಳಗೆ ಬಂದರೂ ಇಡೀ ಗುಹೆ ಪ್ರಕಾಶಮಾನವಾಗುತ್ತಿತ್ತು. ಅಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ಮಂತ್ರಗಳನ್ನು ಪಠಿಸಿದಾಗ ಗುಹೆಯ ಗೋಡೆಗಳು ವಿಶಿಷ್ಟವಾದ ಸರೌಂಡ್ ಸೌಂಡ್ ಪರಿಣಾಮವನ್ನು ಉಂಟು ಮಾಡುತ್ತಿದ್ದವು. ಇಲ್ಲಿಂದಲೇ ಭಾರತದ ಶಿಲಾಕೆತ್ತನೆ ವಾಸ್ತುಶಿಲ್ಪದ ಅದ್ಭುತ ಪಯಣ ಆರಂಭವಾಗುತ್ತದೆ. ವೀಕ್ಷಕರೇ, ಭಾರತದ ಶಿಲಾಕೆತ್ತನೆ ವಾಸ್ತುಶಿಲ್ಪದ ಈ ಪಯಣ ಬರಾಬರ್ ಗುಹೆಗಳಿಂದ ಆರಂಭವಾಯಿತು. ಆದರೆ ಅದು ಕೇವಲ ಆರಂಭ ಮಾತ್ರ. ಮುಂದಿನ ಹಲವು ಶತಮಾನಗಳಲ್ಲಿ ಈ ಕಲೆಯು ಇನ್ನಷ್ಟು ಅಭಿವೃದ್ಧಿ ಹೊಂದಿತ್ತು. ಒಂದರ ನಂತರ ಒಂದರಂತೆ
ಅದ್ಭುತ ಗುಹೆಗಳು ಮತ್ತು ದೇವಾಲಯಗಳು ನಿರ್ಮಾಣವಾಗತೊಡಗಿದವು. ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಮಹಾರಾಷ್ಟ್ರದಲ್ಲಿರುವ ಅಜಂತ ಗುಹೆಗಳ ನಿರ್ಮಾಣ ಆರಂಭವಾಯಿತು. ಮೊದಲಿಗೆ ಇಲ್ಲಿ ಬೌದ್ಧ ಭಿಕ್ಷುಗಳಿಗಾಗಿ ಸರಳ ವಿಹಾರಗಳು ಮತ್ತು ಚೈತ್ಯಗಳನ್ನು ನಿರ್ಮಿಸಲಾಯಿತು. ಆದರೆ ಕಾಲ ಕಳೆದಂತೆ ಈ ಗುಹೆಗಳ ವಿನ್ಯಾಸವು ಹೆಚ್ಚು ಸಂಕೀರ್ಣ ಮತ್ತು ಸುಂದರವಾಗತೊಡಗಿತು. ಗೋಡೆಗಳ ಮೇಲೆ ಚಿತ್ರಕಲೆ, ಸ್ತಂಭಗಳ ಮೇಲೆ ಸೂಕ್ಷ್ಮ ಕೆತ್ತನೆ ಮತ್ತು ಅತ್ಯಂತ ನಿಖರವಾದ ಶಿಲ್ಪಕಲೆ ಇದು ಭಾರತೀಯ ಕಲೆಯ ಮಟ್ಟವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ದವು. ಅಜಂತ ಗುಹೆಗಳನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಅದು ಭಾರತದ ಶಿಲ್ಪಿಗಳು ಪ್ರತಿ ಶತಮಾನದಲ್ಲೂ ತಮ್ಮ ಕೌಶಲ್ಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುತ್ತಿದ್ದರು. ಅವರು ಕೇವಲ ಕಲ್ಲುಗಳನ್ನು ಕೆತ್ತುತ್ತಿರಲಿಲ್ಲ, ಅವುಗಳಿಗೆ ಜೀವ ತುಂಬುತ್ತಿದ್ದರು. ಅದಾದ ನಂತರ ಸುಮಾರು 6ನೇ ಶತಮಾನದಲ್ಲಿ ಎಲ್ಲೋರಾ ಗುಹೆಗಳ ನಿರ್ಮಾಣ ಆರಂಭವಾಯಿತು. ಇಲ್ಲಿಯ ವಿಶೇಷತೆ ಏನೆಂದರೆ ಒಂದೇ ಸ್ಥಳದಲ್ಲಿ ಬೌದ್ಧ, ಹಿಂದೂ ಮತ್ತು ಜೈನ್ ಧರ್ಮಗಳ ಗುಹೆಗಳು ನಿರ್ಮಾಣಗೊಂಡಿವೆ. ಇದು ಆ ಕಾಲದ ಭಾರತದ ಧಾರ್ಮಿಕ ಸಹಿಷ್ಣುತೆ ಅತ್ಯುತ್ತಮ ಒಂದು ಉದಾಹರಣೆಯಾಗಿದೆ. ಒಟ್ಟು 34 ಗುಹೆಗಳಿರುವ ಎಲ್ಲೋರಾ ಇಂದಿಗೂ ವಿಶ್ವ ಪರಂಪರೆಯ ಪ್ರಮುಖ ಸ್ಥಾನಗಳಲ್ಲಿ ಒಂದಾಗಿದೆ. ಆದರೆ ಈ ಎಲ್ಲ ಗುಹೆಗಳ ನಡುವೆ ಒಂದು ನಿರ್ಮಾಣ ಎಲ್ಲರ ಗಮನ ಸೆಳೆಯುತ್ತದೆ, ಅದೇ ಕೈಲಾಸ ದೇವಾಲಯ. ಈ ದೇವಾಲಯವನ್ನು ನೋಡಿದ ಕ್ಷಣದಲ್ಲಿ ಇದು ಸಾಮಾನ್ಯ ನಿರ್ಮಾಣವಲ್ಲ ಎಂಬುದು ಅರ್ಥವಾಗುತ್ತದೆ. ಏಕೆಂದರೆ ಉಳಿದ ಗುಹೆಗಳಿಂದ ಇದನ್ನು ಬೆಟ್ಟದ ಒಳಭಾಗಕ್ಕೆ ಅಗೆದು ನಿರ್ಮಿಸಲಾಗಿಲ್ಲ. ಬದಲಾಗಿ ಬಂಡೆ ಒಡೆದು 4 ಕಡೆಗಳಿಂದ ಬೇರ್ಪಡಿಸಿ ಅದರ ಮಧ್ಯ ಭಾಗವನ್ನೇ ದೇವಾಲಯವಾಗಿ ರೂಪಿಸಲಾಗಿದೆ. ಅಂದರೆ ಶಿಲ್ಪಿಗಳು ಮೊದಲು ಬೆಟ್ಟದ ಮೇಲ್ಭಾಗವನ್ನು ಗುರುತಿಸಿದರು, ನಂತರ ಮೇಲಿನಿಂದ ಕೆಳಕ್ಕೆ ಕಲ್ಲನ್ನು ತೆಗೆದು ಹಾಕುತ್ತಾ ದೇವಾಲಯದ ಆಕಾರವನ್ನು ರೂಪಿಸಿದರು. ಇದು ಅತ್ಯಂತ ಅಪಾಯಕಾರಿ ಮತ್ತು ಸಂಕೀರ್ಣವಾದ ವಿಧಾನ. ಏಕೆಂದರೆ ಕೆಳಗಿನಿಂದ ಮೇಲಕ್ಕೆ ಕಟ್ಟಡ ನಿರ್ಮಿಸಿದರೆ ತಪ್ಪುಗಳನ್ನು ತಿದ್ದಿಕೊಳ್ಳಬಹುದು, ಆದರೆ ಮೇಲಿಂದ ಕೆಳಗೆ ಕೆತ್ತುವಾಗ ಒಂದೇ ಒಂದು ತಪ್ಪು ಕೂಡ ಇಡೀ ನಿರ್ಮಾಣವನ್ನು ಹಾಳು ಮಾಡಬಹುದು. ಆದರೂ ಆ ಕಾಲದ ಶಿಲ್ಪಿಗಳು ಈ ಅಸಾಧ್ಯವೆನಿಸಿದ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಇತಿಹಾಸಕಾರರ ಪ್ರಕಾರ ಈ ದೇವಾಲಯವನ್ನು ರಾಷ್ಟ್ರಕೂಟ ಸಾಮ್ರಾಜ್ಯದ ಮೊದಲನೇ ರಾಜಕೃಷ್ಣ ಸುಮಾರು ಕ್ರಿಸ್ತಶಕ 756ರಿಂದ 773 ನಡುವೆ ನಿರ್ಮಿಸಲು ಆದೇಶಿಸಿದನು. ರಾಜನ ಕನಸು ಭಗವಾನ್ ಶಿವನ ಕೈಲಾಸ ಪರ್ವತದ ಭವ್ಯತೆಯನ್ನು ಭೂಮಿಯ ಮೇಲೆ ಮರುಸೃಷ್ಟಿ ಮಾಡುವುದಾಗಿತ್ತು. ಅದಕ್ಕಾಗಿಯೇ ದೇವಾಲಯಕ್ಕೆ ಕೈಲಾಸ್ ದೇವಾಲಯ ಎಂಬ ಹೆಸರು ಬಂದಿದೆ. ಆದರೆ ಈ ನಿರ್ಮಾಣದ ಹಿಂದೆ ಇನ್ನೊಂದು ದೊಡ್ಡ ರಹಸ್ಯ ಅಡಗಿದೆ. ಅದು ಕೇವಲ 18 ವರ್ಷಗಳಲ್ಲಿ ಈ ದೇವಾಲಯ ನಿರ್ಮಾಣವಾಯಿತೆ. ಕೆಲವು ಪುರಾಣ ಕಥೆಗಳು ಮತ್ತು ಜನಪ್ರಿಯ ಹೇಳಿಕೆಗಳ ಪ್ರಕಾರ ಇದನ್ನು ಕೇವಲ 18 ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗಿದೆ ಎಂದು ಹೇಳುತ್ತವೆ. ಅದು ನಿಜವಾಗಿದ್ದರೆ ಪ್ರತಿದಿನ 100 ಟನ್ ಕಲ್ಲುಗಳನ್ನು ತೆಗೆದುಹಾಕಬೇಕಾಗಿತ್ತು. ಅಷ್ಟೇ ಅಲ್ಲ, ಒಂದೇ ಸಮಯದಲ್ಲಿ ಸಾವಿರಾರು ಶಿಲ್ಪಿಗಳು ಅತ್ಯಂತ ನಿಖರವಾಗಿ ಕೆಲಸ ಮಾಡಬೇಕಾಗಿತ್ತು. ಹಾಗಾದರೆ ಇದು ನಿಜವಾಗಿಯೂ ಸಾಧ್ಯವೇ, ಅಥವಾ ಈ ಸಂಖ್ಯೆಯು ಕೇವಲ ಒಂದು ಜನಪ್ರಿಯ ಕತೆ? ಇದರ ಬಗ್ಗೆ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಏನು ಹೇಳುತ್ತಾರೆ, ಮತ್ತು ಈ ದೇವಾಲಯವನ್ನು ನಿರ್ಮಿಸುವಾಗ ತೆಗೆದುಹಾಕಲಾದ 2 ಲಕ್ಷ ಟನ್ ಕಲ್ಲುಗಳು ಎಲ್ಲಿಗೆ ಹೋದವು? ಈ 2 ಪ್ರಶ್ನೆಗಳ ಉತ್ತರ ಇನ್ನೂ ಹೆಚ್ಚು ಆಶ್ಚರ್ಯಕರವಾಗಿದೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ.